ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಬಗ್ಗೆ ಹೇಳಿಕೊಂಡ್ರೆ ಅದು ಪಬ್ಲಿಸಿಟಿ, ನಮ್ಮ ಬಗ್ಗೆ ಬೇರೆಯವರು ಮಾತಾಡಿದ್ರೆ ಅದು ಪಾಪ್ಯುಲಾರಿಟಿ. ಅದಕ್ಕೆ ಹೇಳೋದು, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ಸರಿಯಾದ ವ್ಯವಸ್ಥೆ ಅಲ್ಲ. ನಮ್ಮ ಬಗ್ಗೆ ಬೇರೆಯವರು ಹೇಳಬೇಕು, ಆಗಲೇ ನಾವು ಜೀವನದಲ್ಲಿ ಏನಾದರೂ ಸಾಧಿಸಿದ ಹಾಗೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಡೋಂಟ್ ಫಾಲೋ ದ ವರ್ಲ್ಡ್, ಮೇಕ್ ದ ವರ್ಲ್ಡ್ ಟು ಫಾಲೋ ಯು ಅಂತ. ಅಂದರೆ ನೀನು ಬೇರೆಯವರನ್ನು ಫಾಲೋ ಮಾಡಬೇಡ, ಬೇರೆಯವರು ನಮ್ಮನ್ನು ಫಾಲೋ ಮಾಡೋ ಹಾಗೆ ನಾವು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಬೇಕು, ಸಾಧನೆಯನ್ನು ಮಾಡಬೇಕು. ಆವಾಗಲೇ ತಾನೇ ನಾವು ಈ ಜಗತ್ತಿನಲ್ಲಿ ಹೆಸರು ಮಾಡೋದು, ಪ್ರಸಿದ್ಧಿಯಾಗೋದು, ಪಾಪ್ಯುಲಾರಿಟಿ ಆಗೋದು, ಸೆಲೆಬ್ರಿಟಿಗಳು ಆಗೋದು. ಸೆಲೆಬ್ರಿಟಿ ಆಗೋದು ಚಿಲ್ಲರೆ ಮಾತಲ್ಲ ಸ್ನೇಹಿತರೆ, ಇದು ತುಂಬ ಕಷ್ಟದ ವಿಷಯ. ಸೆಲೆಬ್ರಿಟಿ ಆದವರನ್ನ ಈ ಮಾತನ್ನ ಕೇಳಿ, ಅವರು ಯಾವ ರೀತಿ ಸೆಲೆಬ್ರಿಟಿ ಆಗಿದ್ದಾರೆ ಅಂತ. ಭಯ ಇರೋನು ಭೂಮಿಗೆ ಭಾರ ಆಗ್ತಾನೆ, ಧೈರ್ಯ ಇರೋನು ಜೀವನಾನೇ ಆಳ್ತಾನೆ. ಹೆತ್ತವರ ಮುಂದೆ ಕೂಸಾಗಿರಬೇಕು, ಎದುರಾಳಿಗಳ ಮುಂದೆ ಬಾಸ್ ಆಗಿರಬೇಕು. ನೆನಪಿರಲಿ. ನೀವು ಹೊರಗಡೆ ಏನೇ ಆಗಿರಿ, ಹುಲಿನೇ ಆಗಿರಿ, ಸಿಂಹನೇ ಆಗಿರಿ, ಆದರೆ ಮನೆಯಲ್ಲಿ ಮಾತ್ರ ಅಮ್ಮನ ಮಗುವಾಗಿರಿ, ಅಮ್ಮನ ಕಂದನಾಗಿರಿ. ಅಮ್ಮನನ್ನ ಯಾವಾಗಲೂ ಅಹಂಕಾರದಿಂದ ಮಾತಾಡೋಕ್ಕೆ ಮಾತ್ರ ಹೋಗಬೇಡಿ. ಯಾಕಂದ್ರೆ ತುತ್ತು ತುನಿಸಿ ಉಣಿಸಿದವಳೇ ಆ ಅಮ್ಮ, ಆ ಅಪ್ಪ. ಅವರಿಗೆ ನಿಮ್ಮ ಮರ್ಯಾದೆ ಯಾವಾಗಲೂ ಇರಲಿ, ನಿಮ್ಮ ಜೀವನ ಅವರ ಚಿರುಣಿಯಾಗಿರಲಿ. ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿ ಇರುತ್ತದೆ. ತನ್ನ ಯಾರು ನೋಡಬಾರದು ಅಂತಲ್ಲ, ಯೋಗ್ಯತೆ ಇರೋರಿಗೆ ಮಾತ್ರ ಅದು ಕಾಣೋದು. ಅದಕ್ಕೆ ಮುತ್ತನ್ನು ಕಾಣೋಕೆ ನಾವು ಈಜಬೇಕು, ಜಯಿಸಬೇಕು, ಆಗಲೇ ಆ ಮುತ್ತು ಸಿಗೋದು. ಜೀವನ ಕಬಡ್ಡಿ ಆಟದಂತೆ. ನಾವು ಗೆಲುವಿನ ಗೆರೆ ಮುಟ್ಟುವ ಮೊದಲೇ ಕೆಲವರು ನಮ್ಮ ಕಾಲು ಹಿಡಿದು ಎಳೆಯುವ ಪ್ರಯತ್ನ ಪಡುತ್ತಾನೆ ಇರುತ್ತಾರೆ. ಆದರೆ ಅವರು ಕಾಲಿನ ಕೆಳಗೆ ಇರುತ್ತಾರೆ ಹೊರತು ಮೇಲೆ ಬರಲು ಸಾಧ್ಯವಿಲ್ಲ. ನೀವು ಅವರನ್ನು ಒದ್ದು ಮುಂದೆ ನೀವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಛಲ ನಿಮ್ಮಲ್ಲಿ ಇರಲಿ. ಇನ್ನೊಬ್ಬರು ಇಷ್ಟಪಡ್ತಾರೆ ಅಂತ ನಾವು ಬದಲಾಗಬಾರ್ದು. ತಿಳ್ಕೊಳ್ಳಿ ಸ್ನೇಹಿತರೆ, ಇನ್ನೊಬ್ಬರು ಇಷ್ಟಪಡ್ತಾರೆ ಅಂತ ನಾವು ಬದಲಾಗಬಾರ್ದು. ನಮ್ಮನ್ನು ಇಷ್ಟಪಡೋರು ಹೇಗಿದ್ದರೂ ನಮ್ಮನ್ನು ಇಷ್ಟಪಡ್ತಾನೆ ಇರ್ತಾರೆ. ಬೇರೆಯವ್ರಿಗಾಗಿ ಬದಲಾಗಬೇಡಿ, ಅವರು ನಮಗಾಗಿ ಬದಲಾಗಬೇಕು. ನೆನಪಿರಲಿ. ಅಂತ ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಹಿಂದೆ ಜನ ಬರ್ತಾರೆ, ನಿಮ್ಮನ್ನು ಇಷ್ಟಪಡ್ತಾರೆ. ಅದಕ್ಕೆ ನೀವು ಮೊದಲು ಕಷ್ಟಪಡೋದನ್ನು ಕಲೀರಿ. ಲೈಫ್ನಲ್ಲಿ ಆಗಲಿ, ವಾಟ್ಸಪ್ನಲ್ಲೇ ಆಗಲಿ, ಜನ ಮೊದಲು ನೋಡೋದೇ ಸ್ಟೇಟಸ್ಸನ್ನು. ಆ ಸ್ಟೇಟಸ್ಸನ್ನು ಸುಮ್ಮನೆ ಪಡೋಕ್ಕಾಗತ್ತಾ ಸ್ನೇಹಿತರೆ? ಒಂದು ಸ್ಟೇಟಸ್ಸನ್ನು ಗಳಿಸೋಕ್ಕೆ ಜಿಂದಗಿನೇ, ಜೀವನನೇ ಮುಗಿದು ಹೋಗುತ್ತೆ. ಸಹನೆಯಿಂದ ಕಷ್ಟಪಟ್ಟು ಮುಂದೆ ಬಂದರೆ ನಮ್ಮ ಸ್ಟೇಟಸ್ಸನ್ನು ನಾವು ಗಳಿಸ್ಬೋದು, ನಮ್ಮ ಸ್ಟೇಟಸ್ಸನ್ನು ಬೇರೆಯವರು ಕೂಡ ಹಾಕೋಬೋದು. ಗೆಳೆಯರೇ, ಕಳೆದುಕೊಂಡಿದ್ದು ವಸ್ತುವಾದರೆ ಹುಡುಕಬಹುದು, ಇಲ್ಲವೇ ಮತ್ತೊಂದು ತೆಗೆದುಕೊಳ್ಳಬಹುದು. ಕಳೆದುಕೊಂಡದ್ದು ನಂಬಿಕೆ ಆದರೆ ಹುಡುಕಿದರೂ ಸಿಗದು, ಕೊಂಡುಕೊಳ್ಳಲು ಅದನ್ನು ಸಾಧ್ಯ ಕೂಡ ಇಲ್ಲ. ನೆನಪಿರಲಿ, ನಂಬಿಕೆ ತುಂಬಾ ಮುಖ್ಯ. ಅದು ಪ್ರೀತಿಯಲ್ಲಿ ಆಗಲಿ, ಗೆಳೆತನದಲ್ಲೇ ಆಗಲಿ, ಅದು ಯಾವುದೇ ಒಂದು ಸಂಬಂಧದಲ್ಲಾಗಲಿ, ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಅದು ಪ್ರೀತಿಗಿಂತ ಮುಖ್ಯ ಅಂತ ನನ್ನ ಭಾವನೆ. ಇದು ನಿಮಗೂ ಕೂಡ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬರೀ ಹಣ ಇರೋನು ಆಳಿಗೆ ಮಾತ್ರ ಯಜಮಾನ, ಆದರೆ ಗುಣ ಇರೋನು ಮನುಷ್ಯ ಕುಲಕ್ಕೆ ಯಜಮಾನ. ನೆನಪಿರಲಿ ಸ್ನೇಹಿತರೆ. ಅದಕ್ಕೆ ನಾವು ಮೊದಲು ಗಳಿಸಬೇಕಾಗಿರೋದು ಹಣನಲ್ಲ, ನಮ್ಮ ಗುಣನ. ಗುಣ ಇದ್ದರೆ ಎಲ್ಲರೂ ಒಂದಿಲ್ಲ ಒಂದು ದಿವಸ ಹಿಂದೆ ಬರ್ತಾನೆ ಇರ್ತಾರೆ, ನಮ್ಮನ್ನು ಫಾಲೋ ಮಾಡ್ತಾನೆ ಇರ್ತಾರೆ. ಆ ಸಾಧನೆಯನ್ನು ನಾವು ಮೊದಲು ಮಾಡಬೇಕು. ಅಂತಹ ಒಂದು ಯಶಸ್ಸು ನಿಮ್ಮದಾಗಲಿ ಅಂತ ಫೋಕಸ್ ಟಿವಿ ಪರವಾಗಿ ನಾವು ಹಾರೈಸ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.